ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಫ್ರೆಂಡ್ಶಿಪ್ ಡೇನ ನಾವು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಸ್ವಲ್ಪ ಶಾರ್ಟ್ ವಿಡಿಯೋ ಇದು, ಅಷ್ಟೇ ಸ್ವಲ್ಪನೇ ಇದೆ. ಅದನ್ನೇ ನೋಡಿ ಯಾವ ರೀತಿ ಮಾಡಿದ್ವಿ ಅಂತೇಳ್ಬಿಟ್ಟು. ಅದಕ್ಕೂ ಮುಂಚೆ ಒಂದು ಮೇಕಪ್ ಇತ್ತು. ಅವತ್ತು ಮೇಕಪ್ಗೆ ಹೋಗಿ ಮೇಕಪ್ ಮುಗಿಸ್ಕೊಂಡು ಆಮೇಲೆ ನಾವು ಸೆಲೆಬ್ರೇಷನ್ಗೆ ಹೋಗಿದ್ದು. ಇವರೇ ನೋಡಿ ಬ್ರೈಡಲ್ ಮೇಕಪ್ ಇತ್ತು. ರಿಸೆಪ್ಷನ್ಗೆ ಮೇಕಪ್ ಮಾಡಿದ್ದೀವಿ ನೋಡಿ. ಫುಲ್ ಅವ್ರಿಗೆ ಡಾರ್ಕ್ ಸ್ಪಾಟ್ಸು ಎಲ್ಲ ಇತ್ತು, ಎಲ್ಲ ಕವರ್ ಮಾಡಿ ನೀಟಾಗಿ ಫಿನಿಶಿಂಗು ಸಖತ್ತಾಗಿ ಬಂದಿದೆ. ಅವ್ರಿಗೂ ತುಂಬ ಇಷ್ಟ ಆಯಿತು ಮೇಕಪ್ಪು. ನೀವು ನೋಡಿ ಹೆಂಗಿದೆ ಮೇಕಪ್ ಅಂತೇಳಿ ಒಂದು ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಬ್ರೈಡಲ್ ಮೇಕಪ್ಪು. ಮತ್ತು ನಿಮ್ಗೆ ಯಾರಿಗಾದ್ರೂ ಇದೇ ಥರ ಬ್ರೈಡಲ್ ಮೇಕಪ್ಸ್ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ. ಇಲ್ಲಾಂದರೆ ನಂದು ಮೇಕವರ್ ಬೈ ಮಮತಾ ಶಿವರಾಜ್ ಅಂತ ಇನ್ಸ್ಟಾಗ್ರಾಮ್ ID ಇದೆ. ಅದರಲ್ಲಿ ನೀವು DM ಮಾಡ್ಬೋದು, ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನಿಮಗೆ ಎಲ್ಲೇ ಮೇಕಪ್ಸ್ ಇರಲಿ ನಾನು ಬಂದು ಮೇಕಪ್ ಮುಗಿಸ್ಕೊಡ್ತೀನಿ. ನೋಡಿ ಫಿನಿಶಿಂಗ್ ಈ ಥರ ಬಂದಿದೆ. ಹೇರ್ ಸ್ಟೈಲು ಅಷ್ಟೇ ಮತ್ತು ಮೇಕಪ್ ಅಷ್ಟೇ. ಸ್ವಲ್ಪ ಬೇಗನೆ ಮಾಡಿಬಿಟ್ವಿ. ಅವ್ರಿಗೆ 6ಗೆಲ್ಲನೂ ರೆಡಿ ಇರಬೇಕಂದಿದ್ರು. 6ಗೆ ರೆಡಿ ಮಾಡಿದ್ವಿ. ಮತ್ತು ಅವ್ರ ಕಸಿನ್ಗೆ ಇವ್ರಿಗೊಬ್ರಿಗೆ ಸಿಂಪಲ್ ಮೇಕಪ್ ಅಂತ ಹೇಳಿದರು. ಸಿಂಪಲ್ ಮೇಕಪ್ಪು ಹೇರ್ ಸ್ಟೈಲು ಮಾಡಿಕೊಟ್ಟಿದ್ದೀವಿ. ಮತ್ತು ಬ್ರೈಡ್ ಸಿಸ್ಟರ್ ಒಬ್ಬರಿದ್ರು, ಬ್ರೈಡ್ ಸಿಸ್ಟರ್ಗೂ ಅಷ್ಟೇ ಮಾಡಿದ್ದೀವಿ. ಅದು ಅಷ್ಟೇ ತುಂಬ ಚೆನ್ನಾಗಿ ಬಂತು. ಇವ್ರಿಗೂ ಅಷ್ಟೇ ಸ್ವಲ್ಪ ಡಸ್ಕಿ ಸ್ಕಿನ್ ಇತ್ತು. ಎಲ್ಲರಿಗೂ ಚೆನ್ನಾಗಿ ಬಂದಿದೆ ಮೇಕಪ್ಪು. ಮತ್ತು ಇವ್ರು ನೋಡಿ ಬ್ರೈಡ್ ಅವರ ಸಿಸ್ಟರು. ಇವ್ರಿಗೆ ಮದುವೆಯಲ್ಲೂ ಅವರು ಇಷ್ಟು ಚೆನ್ನಾಗಿ ಮೇಕಪ್ ಆಗಿರಲಿಲ್ವಂತೆ. ಅದನ್ನೇ ಹೇಳ್ತಾಯಿದ್ರು. ಅವ್ರು ತುಂಬ ಖುಷಿ ಪಟ್ಟರು, ಸಖತ್ತಾಗಿ ಮಾಡಿದ್ದೀರಕ್ಕ, ನಂಗೆ ತುಂಬ ಇಷ್ಟ ಆಯಿತು. ನನ್ನ ಮದುವೆಯಲ್ಲೂ ನಾನು ಈ ಥರ ರೆಡಿ ಆಗಿರಲಿಲ್ಲ ಅಂತ. ನಮ್ದೇನಂದರೆ ಚೆನ್ನಾಗಿರಬೇಕು, ನಮ್ಮ ವರ್ಕ್ ಇಷ್ಟ ಆಗಬೇಕು ಅಷ್ಟೇ ನಮಗೆ ಬೇಕಾಗಿರೋದು. ಚೆನ್ನಾಗಿ ಮಾಡಿಕೊಡ್ತೀವಿ. ಮತ್ತು ಅದು ಮುಗಿಸ್ಕೊಂಡು ಅಲ್ಲಿ 7:30 ಆಯಿತು. ಅಲ್ಲಿಂದ ಹಂಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ನನ್ನ ಫ್ರೆಂಡ್ ಇವರು ದೇವನಹಳ್ಳಿಯಿಂದ ಬಂದಿದ್ದರು. ಅದಕ್ಕೆ ಹೆಂಗು ಮತ್ತೆ ನೆಕ್ಸ್ಟ್ ಡೇ ಅವ್ರದ್ದು ಬೇರೆ ಕಡೆ ಒಂದು ಮೇಕಪ್ ಇತ್ತು. ಮತ್ತು ಅವ್ರು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ಕಾಗಲ್ಲ ಸಂಡೇ ಅಂತ ಹೇಳ್ಬಿಟ್ಟು ನಾವು ಸಾಟರ್ಡೇನೇ ಹೋಗಿದ್ವಿ. ನಮಗೆ ಗೊತ್ತಿಲ್ಲ ಅವರು ಫ್ರೆಂಡ್ಶಿಪ್ ಬ್ಯಾಂಡ್ ಎಲ್ಲ ತಂದಿದ್ದಾರೆ, ನಾವೇನು ತೊಗೊಂಡೋಗಿಲ್ಲ. ಸುಮ್ಮನೆ ಹೋಗಿ ಪಾರ್ಟಿ ಥರ ಏನಾದರೂ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಹೋಗಿದ್ದು. ನಾವಿಲ್ಲಿ ಮೇಕಪ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿದೆ, ಈ ಥರ ಹೋಗ್ತಾ ಇದ್ದೀವಿ ಬಾ ನೀನು ಅಂತ. ನನ್ನ ಮಗಳನ್ನ ಕರ್ಕೊಂಡು ಅವರು ಬಂದರು. ಫಸ್ಟು ನನ್ನ ಮಗಳಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಹಾಕಿದ್ರು. ಅವಳಿಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ, ಫ್ರೆಂಡ್ಶಿಪ್ ಬ್ಯಾಂಡ್ ಅವಳು ಹಾಕೊಳ್ಳೋದು ಮತ್ತು ಇನ್ನೊಬ್ರಿಗೆ ಹಾಕೋದೆಲ್ಲನೂ. ಅದಕ್ಕೆ ಅವಳಿಗೆ ಫುಲ್ ಖುಷಿ ಆಗೋಯ್ತು ಹಾಕಿದ ತಕ್ಷಣ. ಆಮೇಲೆ ಅವಳು ಒಂದು ಕೈಯಲ್ಲಿ ಬ್ಯಾಂಡ್ ಥರ ಹಾಕೊಂಡಿದ್ಲು. ಅವಳ ಹತ್ರ ಅದಾದರೂ ಇತ್ತು, ಅವಳು ರಿಟರ್ನ್ ಅವ್ರಿಗೆ ಹಾಕಿದ್ಲು. ನಾವು ಏನು ತೊಗೊಂಡೋಗಿಲ್ಲ, ಸುಮ್ಮನೆ ಫ್ರೆಂಡ್ಶಿಪ್ ಬ್ಯಾಂಡ್ ಹಾಕ್ಸ್ಕೊಂಡ್ವಿ. ಮತ್ತು ಆಮೇಲೆ ನೆಕ್ಸ್ಟು ಗಿಫ್ಟ್ ಕೊಟ್ವಿ. ಅದು ವೀಡಿಯೋಸ್ ಮಾಡ್ಕೊಂಡಿಲ್ಲ ನಾನು, ನೋಡ್ತೀನಿ ನೆಕ್ಸ್ಟ್ ವಿಡಿಯೋ ಅದನ್ನೇನೋ ಸಿಕ್ಕಿದ್ರೆ ಅಪ್ಲೋಡ್ ಮಾಡ್ತೀನಿ. ಆದರೆ ನಾವು ಮತ್ತೆ ಹೋಗ್ಬೇಕಾದ್ರೆ ದಾರಿಯಲ್ಲೇ ಹಾಗೆ ಅಲ್ಲಿ ಶಾಪ್ಗೆ ಹೋಗಿ ಗಿಫ್ಟ್ ತೊಗೊಂಡು ಅವ್ರಿಗೂ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಆದರೆ ಲಾಸ್ಟ್ ಅದು ಟೈಮ್ ಒಂದು 10 o'clock ಆಗಿಬಿಟ್ಟಿತ್ತು. ಮತ್ತೆ ಲೇಟ್ ಆಗಿಬಿಟ್ಟಿದೆ, ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತೇಳ್ಬಿಟ್ಟು ನಾವು ಅದನ್ನು ಅಲ್ಲಿಗೆ ಎಂಡ್ ಮಾಡಿಬಿಟ್ಟಿದ್ದೀವಿ. ಓಕೆ, ನೋಡಿದ್ರಲ್ವಾ, ಇದು ಬ್ರಾಸ್ಲೆಟ್ ನೋಡಿ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಇವ್ರು ಬಂದು ನನಗೆ ಮೇಕಪ್ ಕ್ಲಾಸ್, ನಾವಿಬ್ಬರು ಒಂದೇ ಹತ್ರನೇ ಕ್ಲಾಸಿಗೆ ಹೋಗ್ತಾ ಇದ್ವಿ. ಅಲ್ಲಿ ಪರಿಚಯ ಆಗಿದ್ದು ಅನ್ಎಕ್ಸ್ಪೆಕ್ಟೆಡ್. ಅವ್ರದ್ದು ದೇವನಹಳ್ಳಿ, ನಂದು ದೇವನಹಳ್ಳಿ. ಅದಕ್ಕೂ ಮುಂಚೆ ನಾವು ಫ್ರೆಂಡ್ಶಿಪ್ ಥರ ಇರಲಿಲ್ಲ. ಜಸ್ಟ್ ಅಲ್ಲಿ ಕ್ಲಾಸಲ್ಲಿ ಹೋಗ್ತಿದ್ವಲ್ಲ, 1 month ಜೊತೆಯಲ್ಲಿ ಇದ್ಕೊಂಡು ಅವಾಗ ಫ್ರೆಂಡ್ಶಿಪ್ ಆಗಿದ್ದು ನಮ್ಮದು. ಇವಾಗ ಒಂದು 5 ವರ್ಷದಿಂದ ಇದೇ ಥರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಾ ಇದೆ. ತುಂಬ ಚೆನ್ನಾಗಿ ಅವರು ನನ್ನ ಟ್ರೀಟ್ ಮಾಡ್ತಾರೆ, ತುಂಬ ಫ್ರೆಂಡ್ಶಿಪ್ ಆಗಿರ್ತಾರೆ, ತುಂಬ ಖುಷಿಯಾಗಿರ್ತಾರೆ. ಅವ್ರ ಜೊತೆ ಇದ್ದರೆ ಏನೋ ಒಂಥರ ಖುಷಿ, ನೆಮ್ಮದಿ ಆ ಥರ ಎಲ್ಲ ಸಿಗುತ್ತೆ. ಅದರಿಂದ ನಾನು ಯಾವುದೇ ಮೇಕಪ್ಸ್ಗೆ ಹೋದ್ರೂ ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ನಾವು ನೋಡಿ ಸುಮ್ಮನೆ ಕುತ್ಕೊಂಡು ಈ ಥರ ಹಟ್ಟೆಗಳು ಹೊಡಿತಾ ಇದ್ವಿ. ಅಂದರೆ ಆರ್ಡ್ರ್ ಮಾಡಿದ್ವಿ, ಆರ್ಡ್ರ್ ಬರೋದು ಸ್ವಲ್ಪ ಲೇಟ್ ಆಯಿತು. ಅದರಿಂದ ಕುತ್ಕೊಂಡು ಸೆಲ್ಫಿಗಳು ಇಟ್ಕೊಳ್ಳೋದಂತೆ ಒಂದು ಸ್ವಲ್ಪ ಅದು ಇದು ಮಾತಾಡಿಕೊಂಡು. ನನ್ನ ಹಸ್ಬೆಂಡು ನಾವು ಮಾತಾಡ್ತಾ ಇದ್ರೆಲ್ಲ ಅವರೇ ವಿಡಿಯೋ ಮಾಡಿದ್ದಾರೆ. ನಾವು ಹೆಂಗೆ ಮಾತಾಡ್ತಾ ಇರ್ತೀವಿ ನಕ್ಕೊಂಡು ಅಂತೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದರು. ಮತ್ತು ನಾನು ಒಂದು ಸ್ವಲ್ಪ ಕುತ್ಕೊಂಡು ಇಲ್ಲೆಲ್ಲ ಚೆನ್ನಾಗಿತ್ತು ಗೈಸಲ್ಲಿ. ನಾನು ಲಾಸ್ಟ್ ಟೈಮ್ ಒಂದು ತಾಯಿ ಅಂದ್ಬಿಟ್ಟು ಒಂದು ಹೋಟೆಲ್ದು ಹಾಕಿದ್ದೆ, ಅಲ್ಲಿ ಇದು ಹೋಗಿದ್ದು ತುಂಬ ಚೆನ್ನಾಗಿದೆ. ಅಲ್ಲಿ ಮೇಲೆ ಕುತ್ಕೊಳ್ಳೋಕ್ಕೆಲ್ಲ ಲಾಸ್ಟ್ ಟೈಮ್ ನಾವು ಕೆಳಗಡೆ ಹೋಗಿ ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಬಂದಿದ್ದು. ಈ ಸಾರಿ ಮೇಲೇನೆ ಹೋಗಿದ್ವಿ. ಅಲ್ಲಿ ನಾವು ತಿನ್ನೋ ಥರ ಏನೂ ಸಿಕ್ಕಿಲ್ಲ ಗೈಸ್ ನಮಗೆ. ಇಲ್ಲಿ ಪಿಜ್ಜಾನು ಟೀ ಮಾತ್ರ ಸಿಕ್ತು, ಇನ್ನೇನು ಅಲ್ಲಿ ಇಷ್ಟ ಆಗಿಲ್ಲ. ಎಲ್ಲ ನಾರ್ಮಲ್ಲು ಬೇರೆ ಸೈಡ್ ಫುಡ್ ಇತ್ತು, ಅದಕ್ಕೆ ನಾವು ಏನು ತಿನ್ನಕ್ಕೆ ಹೋಗಲಿಲ್ಲ. ಬರೀ ಪಿಜ್ಜಾನು ಇಷ್ಟು ಮಾತ್ರ ತಿಂದ್ವಿ. ಬೇರೆ ಎಲ್ಲಾದರೂ ಹೋಟ್ಲಲ್ಲಿ ತಿನ್ನೋಣ ಅಂದ್ಕೊಂಡ್ವಿ. ಟೈಮ್ ಅಷ್ಟು ಆಗ್ಬಿಟ್ಟಿತ್ತಲ್ಲ, ಬೇಡ ಬಿಡು ಅಂತಂದ್ಬಿಟ್ಟು ಬಂದ್ಬಿಟ್ವಿ ಲಾಸ್ಟು.
10 ಗಂಟೆ ಆಗಿಬಿಟ್ಟಿತ್ತು. ಆಮೇಲೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ಮೇಕಪ್ ಇತ್ತು ನೋಡಿ. ಬೆಳಗ್ಗೆನೇ ಹೋಗಿ ಮೇಕಪ್ ಮುಗಿಸ್ಕೊಂಡೆ, ವೀಡಿಯೋಸ್ ಮಾಡ್ಕೊಂಡಿಲ್ಲ. ಮಾರ್ನಿಂಗ್ದು ವೀಡಿಯೋಸ್ ಏನೂ ಮಾಡಿಲ್ಲ ಗೈಸು. ಇವತ್ತು ವಿಡಿಯೋ ಇಷ್ಟೇ ಇದೆ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕಮ್ಮಿ ಆಗಿದೆ.